ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಪುಷ್ಯಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ ತಿಥಿ, ಮೂಲ ನಕ್ಷತ್ರ, ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣ, ದ್ವೇಷ ಭಾಷಣ, ಮಸೂದೆ ವಿರೋಧ ಪಕ್ಷಗಳು ಹಾಗೂ ಮಾಧ್ಯಮಗಳ ಧ್ವನಿಯನ್ನು ಕಟ್ಟಿಹಾಕಲು ಮಾತ್ರವೇ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡನ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ಹೋದರೆ ಜೆಡಿಎಸ್ನಿಂದ ಬೀದಿಗಿಳಿದು ಹೋರಾಟ. ರಾಜ್ಯ ಸರ್ಕಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಎಚ್ಚರಿಕೆ. ಚಿಕ್ಕಪೇಟೆ ಸಂಕ್ರಾಂತಿ ಹಬ್ಬದಲ್ಲಿ ಅಗ್ನಿ ಅವಘಡ, ಸಚಿವ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮದಲ್ಲಿ ಫ್ಲೆಕ್ಸ್ಗೆ ಹೊತ್ತಿಕೊಂಡ ಬೆಂಕಿ. ಸಂಕ್ರಾಂತಿ ಸಂಭ್ರಮದಲ್ಲಿ ಕ್ಷಣಿಕ ಆತಂಕ, ಯಾವುದೇ ಹಾನಿಯಾಗಿಲ್ಲ. ಕಾರ್ಯಕ್ರಮದ ವೇಳೆ ಮುಂಜಾಗ್ರತಾ ಕ್ರಮಗಳ ಕೊರತೆ ಬಗ್ಗೆ ಸಾರ್ವಜನಿಕರ ಪ್ರಶ್ನೆ. ಸಕಲೇಶಪುರ ಬಳಿ ಹೇಮಾವತಿ ನದಿಯಲ್ಲಿ ಅಕ್ರಮ ಮರಳು ದಂಧೆ, ನದಿಯ ಓಡಲಲ್ಲೇ ಮರಳು ಲೂಟಿ. ಕರಾಳ ವಿಡಿಯೋ ವೈರಲ್, ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ಪ್ರತಿಷ್ಠಿತ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ರೋಗಿಗಳು ಹಾಗೂ ಅವರ ಬಂಧುಗಳಿಗೆ ಸಿಬ್ಬಂದಿಗಳಿಂದ ದುರ್ವರ್ತನೆ ನಡೆಸಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಚಿಕಿತ್ಸೆಗಾಗಿ ದೂರದ ಊರುಗಳಿಂದ ಬಂದ ರೋಗಿಗಳಿಗೆ ಸರಿಯಾದ ಮಾಹಿತಿ ನೀಡದೆ ನಿರ್ಲಕ್ಷ್ಯ ಧೋರಣೆ ತೋರಿಸಲಾಗುತ್ತಿದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಂದಣಿ, ಪರೀಕ್ಷೆ ಹಾಗೂ ಚಿಕಿತ್ಸೆಯಲ್ಲಿ ವಿಳಂಬವಾಗುತ್ತಿದ್ದು, ಪ್ರಶ್ನಿಸಿದವರಿಗೆ ಕಠಿಣವಾಗಿ ಮಾತನಾಡಲಾಗುತ್ತಿದೆ ಎನ್ನಲಾಗಿದೆ. ಆಸ್ಪತ್ರೆಯ ಒಳಾಂಗಣದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ದು, ಮೂಲಸೌಕರ್ಯಗಳ ಕೊರತೆ ಕೂಡ ಸಮಸ್ಯೆ ಹೆಚ್ಚಿಸಿದೆ. ಈ ಅವ್ಯವಸ್ಥೆ ವಿರುದ್ಧ ರೋಗಿಗಳು ಮತ್ತು ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಆಡಳಿತ ಮಂಡಳಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಅರ್ಧ ಗಂಟೆಯಿಂದ ನಿಲ್ಸ್ಕೊಂಡಿದ್ರಂತೆ. ಹುಷಾರಿಲ್ಲದ ಪೇಷಂಟ್ ಹಾಫ್ ಅನ್ ಅವರ್ ಇಂದ ನಿಲ್ಸ್ಕೊಡ್ತಾರೆ ಸರ್. ಪೇಷಂಟ್ ನಡ್ಕೊಂಡು ಬರ್ತಾ ಇದಾರೆ. ಪೇಷಂಟ್ಗೆ ವೀಲ್ ಚೇರ್ ಇಲ್ಲ. ಥರ್ಡ್ ಫ್ಲೋರ್ ಇಂದ ವೀಲ್ ಚೇರ್ ಇಲ್ಲ ಅಂದ್ಬಿಟ್ಟು ಇವಾಗ ವೀಲ್ ಚೇರ್ ತಗೊಂಡ್ ಬರ್ತಾ ಇದ್ದೀರಲ್ಲ ನೀವು. ಇದರಲ್ಲಿ ಬಿಲ್ ಬೇರೆ, ನಿಮ್ಗೆ ಹಾಸ್ಪಿಟಲ್ ಚಾರ್ಜ್ ಎಲ್ಲ ಬೇಕು ಅಂತ ಬೇರೆ ಕೇಳ್ತೀರಾ ನೀವು. ಏನ್ ಸರ್ ನೀವು ತಾನೇ ಹೇಳಿದ್ದು ಹಾಸ್ಪಿಟಲ್ ಚಾರ್ಜ್ ತಗೊಂತಾ ಇದ್ದೀರಾ ಅಲ್ವಾ? ಏನಕ್ಕೆ ಈ ತರ ನಡ್ಕೊಂಡು ಕರ್ಕೊಂಡು ಹೋಗೋದಿಕ್ಕ? ಥರ್ಡ್ ಫ್ಲೋರ್ ಇಂದ ನಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದೀರಲ್ಲ, ಥರ್ಡ್ ಫ್ಲೋರ್ ಇಂದ. ಏನ್ ಥರ್ಡ್ ಫ್ಲೋರ್ ಇಂದ ವೀಲ್ ಚೇರ್ ಇಲ್ಲ ಅಂತ ಹೇಳ್ತೀರಾ? ಇವಾಗ ವೀಲ್ ಚೇರ್ ಹೆಂಗ್ ಬಂತು ಸರ್? ಇದ್ರಲ್ಲಿ ನಿಮ್ಗೆ 1700 ನಿಮ್ಗೆ ಪೇಮೆಂಟ್ ಮಾಡ್ಬೇಕಾ ಸರ್? ಫೈಲ್ ಕೊಡ್ಲಿ ಬಿಡ್ಲಿ, ಪೇಷಂಟ್ ನ ಹೆಂಗ್ ಸರ್ ನಡ್ಕೊಂಡು ಸೀರಿಯಸ್ ಅಂತ ಬಂದ್ರೆ ನೀವು ವೀಲ್ ಚೇರ್ ಇಲ್ಲ, ಡಾಕ್ಟರ್ ಇಲ್ಲ, ವೀಲ್ ಚೇರ್ ಇಲ್ಲ, ಇದ್ರಲ್ಲಿ ಡಾಕ್ಟರ್ ಫೀಸು, ಬೆಡ್ ಇಲ್ಲ ಅಂದ್ರೆ ಬೆಡ್ ಚಾರ್ಜ್, ಡಾಕ್ಟರ್ ಇಲ್ಲ ಡಾಕ್ಟರ್ ಚಾರ್ಜ್. ಥರ್ಡ್ ಫ್ಲೋರ್ ಇಂದ ಲೇಡಿ ಪೇಷಂಟ್, ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ ನಡ್ಕೊಂಡ್ ಬರ್ತಾ ಇದ್ದಾರೆ. ವೀಲ್ ಚೇರ್ ಇಲ್ಲ. ವೀಲ್ ಚೇರ್ ನೋಡಿದ್ರೆ ಕೆಳಗಡೆ ಅಷ್ಟೊಂದು ವೀಲ್ ಚೇರ್ಗಳಿದೆ. ಅಲ್ಲಿ ನೋಡಿ ಎಷ್ಟೊಂದು ವೀಲ್ ಚೇರ್ ಇದೆ. ನೋಡಿ ಎಷ್ಟು ವೀಲ್ ಚೇರ್ಗಳಿದೆ. ಸರಗೂರು ತಾಲೂಕು ತೋರವಳ್ಳಿಯ ಮಹಾಬಲೇಶ್ವರ ದೇಗುಲದಲ್ಲಿ ಕಳ್ಳತನ ನಡೆದಿದೆ. ದೇವರ ಮೇಲೂ ಭಯವಿಲ್ಲದ ದುಷ್ಕರ್ಮಿಗಳು ತಡರಾತ್ರಿ ದೇಗುಲಕ್ಕೆ ನುಗ್ಗಿ ದರೋಡೆ ನಡೆಸಿದ್ದಾರೆ. ದೇವಾಲಯದ ಬಾಗಿಲು ಮುರಿದು ಒಳ ಪ್ರವೇಶಿಸಿದ ಕಳ್ಳರು ಹುಂಡಿಯ ಹಣ, ಬೆಳ್ಳಿ ಆಭರಣಗಳು ಹಾಗೂ ಪೂಜಾ ಸಾಮಗ್ರಿಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಬೆಳಗ್ಗೆ ಪೂಜೆಗೆ ಬಂದ ಅರ್ಚಕರಿಗೆ ಘಟನೆ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಸರಗೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಗುತ್ತಿದ್ದು, ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ. ಈ ಘಟನೆ ಗ್ರಾಮದಲ್ಲಿ ಆತಂಕ ಮೂಡಿಸಿದೆ. ಹಬ್ಬದಿನ ಅಂತಂದ್ರೆ ಎಲ್ಲನೂ ಹೊರಗಡೆ ಇಟ್ಟಿರ್ತಾರೆ. 2.5 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಹೊರಟೈತೆ ಮಾಡಪ್ಪ. ಬೆಳ್ಳಿ ಕುಳಗ ಇವತ್ತು ನೀವು ಬರ್ತಾನೆ ರೈಟ್ 2 ಲಕ್ಷ 2-3 ಲಕ್ಷ ಬೆಳ್ಳಿ. ಅದು 2 ಲಕ್ಷ ಹೋಗಿರೋದೆಲ್ಲ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಜಿಲ್ಲೆಯ ಬಹುದಿನಗಳ ಬೇಡಿಕೆಯಾದ ಬೈಪಾಸ್ ರಸ್ತೆ ಕಾಮಗಾರಿಯ ಪ್ರಗತಿಯನ್ನು ಪರಿಶೀಲಿಸಿದ ವೇಳೆ ರಾಷ್ಟ್ರೀಯ ರಸ್ತೆ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕೇಂದ್ರಕ್ಕೆ ಹೀಗೆ ಸುಳ್ಳು ರಿಪೋರ್ಟ್ ಕೊಡ್ತೀರಾ? ಅದಕ್ಕೆ ಅವರು ಓದಿದ್ದಾರೆ ಎಂದು ಅಧಿಕಾರಿಗಳನ್ನು ಕಠಿಣವಾಗಿ ತರಾಟೆಗೆ ತೆಗೆದುಕೊಂಡರು. ಎಷ್ಟು ಸುಳ್ಳು ಹೇಳ್ತೀಯಪ್ಪ, ನಾವು ಸ್ವಾಭಿಮಾನ ಬಿಟ್ಟು ನಿಮ್ಮಂತವರತ್ರ ಮಾತನಾಡಬೇಕಾದ ಪರಿಸ್ಥಿತಿ ಬಂದಿದೆ. ಸ್ವಾಭಿಮಾನ ಅಂದ್ರೆ ಏನು ಅಂತ ಗೊತ್ತಾ? ಬೇರೆಯವರಾಗಿದ್ರೆ ಕಪಾಳಕ್ಕೆ ಬಾರಿಸಿರೋರು ಎಂದು ಸಚಿವರು ಆಕ್ರೋಶ ವ್ಯಕ್ತಪಡಿಸಿದರು. ಕಾಮಗಾರಿಯಲ್ಲಿ ವಿಳಂಬ ಸಹಿಸಲಾಗದು, ನಿಗದಿತ ಅವಧಿಯಲ್ಲಿ ಗುಣಮಟ್ಟದ ಕೆಲಸ ಪೂರ್ಣಗೊಳಿಸಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು.
ಈ ವೇಳೆ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಉಪಸ್ಥಿತರಿದ್ದರು. ಇದೆಲ್ಲ ಕ್ಲಿಯರ್ ಇದೆ, ಮಾಡ್ಕೋಬಹುದು ಸರ್. ಆ ಕಡೆನೂ ಅಪ್ರೋಚ್ ಮಾಡಿಲ್ಲ. ಇದು ಇದೇ ತರ ಇದೆ. ಎಷ್ಟು ದಿನದಿಂದ ಅಪ್ರೋಚ್ ಆ ಕಡೆ ಮಾಡ್ಬಿಡಿ. ಏನ್ ಮಾಡಿದ್ದೀರಾ, ನಿಮ್ಗೆ ಮಾಡಿದ್ದೀರಾ ಅಂತ ಕಾಣುತ್ತೆ, ನಮ್ಗೆ ಮಾಡಿಲ್ಲ ಅಂತಾನೆ ಕಾಣುತ್ತೆ. ಇದು ಆಸ್ಫಾಲ್ಟ್ ಪೋರ್ಷನ್ ಎಲ್ಲಿದೆ ಅಲ್ಲಿವರೆಗೂ ಫಿನಿಶ್ ಮಾಡ್ಕೊಳಕ್ಕೇನು, ಒಂದು 10-20 ಮೀಟರ್ ಬ್ಯಾಲೆನ್ಸ್ ಇಟ್ಕೊಂಡು ಉಳಿದಿದ್ದು ಮಾಡಕ್ಕೆ ಏನು ಇವ್ರಿಗೆ ಎಲ್ಲ ಅದೇ ಮೇಡಮ್, ಈ ಕೌನ್ಸಿಲ್ ಓಪನ್ ಮಾಡ್ಕೊಂಡಿದ್ವಲ್ಲ ರೀ. ನಿಮ್ಗೆ ಎಲ್ಲ ಪ್ಯಾರಲಲ್ ಆಗಿ ವರ್ಕ್ ಮಾಡೋದು ಇರೋವಾಗ ಒಂದಾದ್ಮೇಲೆ ಒಂದೇ ಯಾಕೆ ಮಾಡ್ತೀರಾ? ಅದೇ ಅರ್ಥ ಆಗದೆ ಇರೋದು. ಪ್ಯಾರಲಲ್ ಆಗಿ ವರ್ಕ್ ಮಾಡೋದಕ್ಕೆ ಸಾಧ್ಯತೆ ಇರುವಾಗ ಯಾಕೆ ಆದ್ಮೇಲೆ ಕಾಯ್ತೀರಾ? ಹಿಂಗೆ ರಿಪೋರ್ಟ್ ಕೊಡ್ತೀರಾ ನೀವು ಮೇಲಕ್ಕೆ? ಮೋಸ್ಟ್ಲಿ ಅದಕ್ಕೆ ಅವರೆಲ್ಲ ಹಿಂಗೆ ಆಗ್ತಾ ಇದೆ ಅಂತ ಏನೇನೋ ಸುಮ್ಮನೆ ಓದ್ತಾ ಇರ್ತದೆ. ಅಲ್ಲಿ ಏನು ದೇಶದಲ್ಲಿ ಓದಿದ್ದು ಒಂದು ಬೈಪಾಸ್ ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಆಗಿರೋ ಪೋರ್ಷನ್, ಒಂದ್ ಮರಕ್ಕೆ 300 ಮೀಟರ್ ಬಿಟ್ಬಿಡಿ. 2 RUB ಎರಡಕ್ಕೂ ಸೇರಿ 1 ಕಿಲೋಮೀಟರ್ ಬಿಟ್ಬಿಡಿ. ಇನ್ನು 9 ಕಿಲೋಮೀಟರ್ ಕಂಪ್ಲೀಟ್ ಮಾಡಕ್ಕೆ ಏನ್ ಕಷ್ಟ ನಿಮ್ಗೆ? ಎವ್ರಿ ರಿವ್ಯೂದಲ್ಲಿ ಅವ್ರು ಒಂದೇ ಹೇಳುದು ಸರ್, ಮರ ಇದೆ ಅದಕ್ಕೆ ನಾವು ಕಂಪ್ಲೀಟ್ ಮಾಡಿದ್ವಿ. 300 ಮೀಟರ್ ಬಿಟ್ಬಿಡಿ. ಎವ್ರಿ ಗವರ್ಮೆಂಟ್ ಅದೇ ಸಬ್ಮಿಟ್ ಮಾಡ್ತಾ ಇದ್ದಾರೆ ಸರ್. ಮರ ಇದೆ ಅವರು ಎತ್ಕೊಂಡ ತಕ್ಷಣ ಅದೇ ಹೇಳಿದ್ರು, ಹಂಗೆ ಹೇಳಿದ್ದಾರೆ. ಅವರು ROB ಅಂದ್ರು. ಆಯ್ತು, ROB ನಾನು ಕೇಳ್ತಾನೆ ಇಲ್ಲ. ಐ ಆಮ್ ನಾಟ್ ಎನ್ ಇಂಜಿನಿಯರ್. ಅದು ಬಿಟ್ಬಿಡಿ. 10 ಕಿಲೋಮೀಟರ್ಸ್ ನಾನು ಮಾತಾಡ್ತಾ ಇದ್ದೀನಿ. 1 ಕಿಲೋಮೀಟರ್ ಬಿಟ್ಬಿಡಿ. 8 ಕಿಲೋಮೀಟರ್ಸ್ ಆದ್ರೂ ಕಂಪ್ಲೀಟ್ ಮಾಡ್ಕೊಡಿ ಅಂತ. ಕೆಲಸ ಸ್ಟಾರ್ಟೇ ಮಾಡಿಲ್ಲ ಇವರು. ಎಷ್ಟೋ ಕಡೆ ಬರೀ ಬಾಯ್ ಬಿಟ್ರೆ ಬರೀ ಸುಳ್ಳು ಹೇಳೋದ್ ಕಲ್ತಿದ್ಯಲ್ಲಪ್ಪ ಈ ವಯಸ್ಸಿಗೆ ನೀನು. ಇದೇನಾ ನಿಮ್ದು? ಇಸ್ ದಿಸ್ ಯುವರ್ ಆರ್ಗನೈಸೇಷನಲ್ ಕಲ್ಚರ್? ಬಾಯ್ ಬಿಟ್ರೆ ಸುಳ್ಳು ಹೇಳ್ತೀಯಲ್ಲ. ಈಗ ಇಷ್ಟು ನೋಡ್ಕೊಂಡು ಬಂದು ಎಲ್ಲ ಮಾಡಿದೀವಿ ಅಂತ ಹೇಳ್ತೀಯಲ್ಲಪ್ಪ. ಏನ್ರಿ ತಿಳ್ಕೊಂಡಿದ್ದೀರಾ? ಕಾರಣ ಆಗಿದ್ದಿದ್ರೆ ಬೇರೆಯವರು ತಪ್ಪಾಳಕ್ ಬಿಟ್ಟಿರೋದು. ಇಷ್ಟು ಸುಳ್ಳು ಹೇಳ್ತೀರಲ್ಲ. ಅಂಡ್ ಇರ್ರೆಸ್ಪಾನ್ಸಿಬಿಲಿಟಿ. ಅಷ್ಟು ಸಿಟ್ಟು ಬರುತ್ತೆ ನೀವು ಮಾಡೋ ಈ ತರ ಡಿಸ್ಆನೆಸ್ಟಿ ಪರಮಾವಧಿ. ಚೂರು ನಿಮ್ಗೆ ಅಕೌಂಟಬಿಲಿಟಿ ಇಲ್ಲ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ನಿಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳ್ಕೊಂಡು ನೀವು ಮಾಡಿದ್ದೇ ಕೆಲಸ. 11 ವರ್ಷ ಆಯ್ತು ಸರ್. ಅಲ್ಲ, ಇಲ್ಲಿ ಏನೇನೋ ಹೇಳ್ತಾರೆ. ಅಲ್ಲಿ ಬೈಪಾಸ್ ಅಲ್ಲಿ ಏನೂ ಇಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಕ್ಲಿಯರ್ ಮಾಡಿಕೊಟ್ಟು ಎಷ್ಟು ದಿನ ಆಯ್ತಾ? ಮರದ ಬಿಟ್ಟು ಬೇರೆ ಎಲ್ಲ ಯಾವಾಗ ಕ್ಲಿಯರ್ ಆಗಿತ್ತು? 22 ಅಲ್ಲಿ ಸರ್. ಇಲ್ಲಿವರೆಗೂ ಯಾಕಪ್ಪ ಸ್ಟಾರ್ಟ್ ಮಾಡಿಲ್ಲ? ಅಲ್ಲಿ ಇನ್ನು 2 ಲೇನ್ ಮೇಲೆ ಓಡಾಡ್ತಾ ಇದ್ದಾರೆ. ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಕೈ ಇಟ್ಟಿದ್ದೀರಾ. ಏನೋ ಆಗ್ತಾ ಇದೆ ಅಂತ ತೋರ್ಸಕ್ಕೆ. ಕಾಂಟ್ರಾಕ್ಟರ್ಗಳೇ ಸರಿ ಇಲ್ಲ ಸರ್. ನಾವು ಕೇಳಕ್ಕಾಗಲ್ಲ. ಮೀಟಿಂಗ್ ಅಲ್ಲಿ 100 ಸಾರಿ ಚರ್ಚೆ ಮಾಡಿದ್ವಿ. ಹಾಸನ ಜಿಲ್ಲೆಯ ಹೇಮಾವತಿ ನದಿಯಲ್ಲಿ ಅಕ್ರಮ ಮರಳು ದಂಧೆ ನಡೆಯುತ್ತಿರುವ ಕರಾಳ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸಕಲೇಶಪುರ ಪಟ್ಟಣದಿಂದ ಕೂಗಳತೆ ದೂರದ ನದಿ ಪ್ರದೇಶದಲ್ಲಿ ನದಿಯ ಒಡಲನ್ನು ಬಗೆದು 10 ವಾಹನಗಳಲ್ಲಿ ಭಾರೀ ಪ್ರಮಾಣದ ಮರಳು ಸಾಗಾಟ ಮಾಡುತ್ತಿರುವ ದೃಶ್ಯಗಳು ವಿಡಿಯೋದಲ್ಲಿ ದಾಖಲಾಗಿವೆ. ನದಿಯೊಳಗೆ ತೆರಳಿ ನಿಯಮಗಳನ್ನು ಗಾಳಿಗೆ ತೂರಿ ಮರಳು ಲೂಟಿ ನಡೆಯುತ್ತಿದ್ದರೂ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಹಾಗೂ ಗಣಿಗಾರಿಕೆ ಇಲಾಖೆ ಕಣ್ಮುಚ್ಚಿಕೊಳ್ಳುತ್ತಿರುವ ಆರೋಪ ಕೇಳಿಬಂದಿದೆ. ಈ ಅಕ್ರಮದ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನ ಹನುಮಂತಪ್ಪ ವೃತ್ತದಲ್ಲಿ ನೂತನವಾಗಿ ನಿರ್ಮಿಸಲಾದ ಪೊಲೀಸ್ ಚೌಕಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರು ಉದ್ಘಾಟಿಸಿದರು. ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಬಲಪಡಿಸುವ ಉದ್ದೇಶದಿಂದ ಈ ಪೊಲೀಸ್ ಚೌಕಿಯನ್ನು ಸ್ಥಾಪಿಸಲಾಗಿದ್ದು, ಸಂಚಾರ ನಿಯಂತ್ರಣ ಹಾಗೂ ಅಪರಾಧ ತಡೆಗೆ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದರು. ಸಾರ್ವಜನಿಕರೊಂದಿಗೆ ಸ್ನೇಹಪೂರ್ಣ ಪೊಲೀಸ್ ವ್ಯವಸ್ಥೆ ನಿರ್ಮಿಸುವುದು ನಮ್ಮ ಆದ್ಯತೆ ಎಂದು ತಿಳಿಸಿದ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ್, ಪೊಲೀಸರು ಜನರ ರಕ್ಷಣೆಗೆ ಸದಾ ಸನ್ನದ್ಧರಾಗಿರಬೇಕು ಎಂದು ಸೂಚನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಮೂಡಿಗೆರೆ ತಾಲೂಕಿನ ಬೆಟ್ಟಗೆರೆ ಗ್ರಾಮದ ಶ್ರೀಮತಿ ನಿಂಗಮ್ಮ ಬೊಮ್ಮಯ್ಯ ಸರ್ಕಾರಿ ಪ್ರೌಢ ಶಾಲೆಯ ಕ್ರೀಡಾಂಗಣದಲ್ಲಿ ಬೆಳೆಗಾರರು ಕಾಫಿ ಒಣಗಿಸುತ್ತಿರುವ ದೃಶ್ಯಗಳು ಬೆಳಕಿಗೆ ಬಂದಿವೆ. ಶಾಲಾ ಮಕ್ಕಳಿಗೆ ಕ್ರೀಡಾ ಚಟುವಟಿಕೆ ನಡೆಸಲು ಮೀಸಲಾದ ಮೈದಾನವನ್ನು ಖಾಸಗಿ ಉಪಯೋಗಕ್ಕೆ ಬಳಸಲಾಗುತ್ತಿದ್ದು, ಇದರಿಂದ ವಿದ್ಯಾರ್ಥಿಗಳ ಶಿಕ್ಷಣ ಹಾಗೂ ಕ್ರೀಡಾ ಅಭ್ಯಾಸಕ್ಕೆ ಅಡಚಣೆ ಉಂಟಾಗಿದೆ ಎಂಬ ಆರೋಪ ಕೇಳಿಬಂದಿದೆ.
ಶಾಲಾ ಆಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆಗಳ ನಿರ್ಲಕ್ಷ್ಯದಿಂದ ಈ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಆಸ್ತಿಯನ್ನು ದುರುಪಯೋಗಪಡಿಸಿಕೊಳ್ಳುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಶಾಲಾ ಮೈದಾನವನ್ನು ಮಕ್ಕಳ ಬಳಕೆಗೆ ಮರಳಿ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಪೌರಾಯುಕ್ತೆಗೆ ತುಚ್ಛವಾಗಿ ಮಾತನಾಡಿ ಬೆದರಿಕೆ ಹಾಕಿರುವ ಪ್ರಕರಣವನ್ನು ಖಂಡಿಸಿ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ದ್ವೇಷ ಭಾಷಣ ಮಸೂದೆ ವಿರೋಧ ಪಕ್ಷಗಳು ಹಾಗೂ ಮಾಧ್ಯಮಗಳ ಧ್ವನಿಯನ್ನು ಕಟ್ಟಿಹಾಕಲು ಮಾತ್ರ ಅನ್ವಯವಾಗುತ್ತಿದೆ ಎಂದು ಆರೋಪಿಸಿದರು. ಸರ್ಕಾರದ ವಿರುದ್ಧ ಪ್ರಶ್ನಿಸುವವರ ಮೇಲೆ ಮಾತ್ರ ನಿಯಮಗಳು ಜಾರಿಯಾಗುತ್ತಿದ್ದು, ಕಾಂಗ್ರೆಸ್ ನಾಯಕರಿಗೆ ವಿನಾಯಿತಿ ದೊರೆಯುತ್ತಿದೆ ಎಂದರು. ಈಗಾಗಲೇ ಕುಮಾರಸ್ವಾಮಿ ಅವರು ಪೌರಾಯುಕ್ತೆಗೆ ಸಾಂತ್ವನ ಹೇಳಿದ್ದು, ಮಹಿಳೆಯರಿಗೆ ಗೌರವ ನೀಡುವ ಸರ್ಕಾರವಾಗಿದ್ದರೆ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡನ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಜೆಡಿಎಸ್ ವತಿಯಿಂದ ಬೀದಿಗಿಳಿದು ಹೋರಾಟ ನಡೆಸುವುದಾಗಿ ನಿಖಿಲ್ ಕುಮಾರಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ನಗರಸಭೆ ಪೌರ ಆಯುಕ್ತರು ಹೆಣ್ಣುಮಗಳ ಮೇಲೆ ಇತ್ತೀಚೆಗೆ ಯಾವ್ಯಾವ ರೀತಿ ತುಚ್ಛವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಮಾತಾಡಿದ್ರು ಅಂತಕ್ಕಂಥದ್ದು ಇವತ್ತು ಜಗತ್ ಜಾಹೀರ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಒಂದು ಹೊಸ ಮಸೂದೆಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ದ್ವೇಷ ಭಾಷಣ ಅಂತ ಹೇಳಿದ್ರು. ಈ ದ್ವೇಷ ಭಾಷಣದ ಅರ್ಥ ಏನು ಅಂತಕ್ಕಂಥದ್ದು ಕ್ಲಾಸ್ ನಂಬರ್ 3, ಕ್ಲಾಸ್ ನಂಬರ್ 5 ಇವೆಲ್ಲ ನಾನು ಓದಿ ಹೇಳಿದೆ. ಯಾವ್ಯಾವ ರೀತಿ ಮಾಧ್ಯಮದವ್ರನ್ನ ಕಟ್ಟಾಕ್ತಕ್ಕಂಥ ಒಂದು ಸಂಚಿನ ರೂಪಿಸಿದ್ದಾರೆ ಈ ದ್ವೇಷ ಭಾಷಣದ ಮೂಲಕ ಅಂತ. ಆದ್ರೆ ಈ ದ್ವೇಷ ಭಾಷಣ ಅನ್ನೋದು ಕಾಂಗ್ರೆಸ್ನವ್ರಿಗೆ ಇದು ಅನ್ವಯ ಆಗ್ಲಿಕ್ಕಿಲ್ಲ. ಇದು ಪ್ರತಿಪಕ್ಷಗಳಿಗೆ, ಮಾಧ್ಯಮದ ಮಿತ್ರರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಯಾರು ಸರ್ಕಾರದ ವಿರುದ್ಧವಾಗಿ ಪ್ರಶ್ನೆ ಮಾಡ್ತಾರೆ ಅವರ ಧ್ವನಿಯನ್ನ ಕಟ್ಟಾಕ್ತಕ್ಕಂಥ ಒಂದು ಕೆಲಸಕ್ಕೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಹೊರತುಪಡಿಸಿ ಇದು ಸಾಮಾಜಿಕವಾಗಿ ಇವತ್ತೇನು ದ್ವೇಷ ಭಾಷಣದ ಮೂಲಕ ಇವತ್ತು ಎಲ್ಲೋ ಒಂದ್ ಕಡೆ ಸಮಾಜ ಬೇರೆ ದೃಷ್ಟಿಯಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ನಿರ್ಣಯದೊಂದಿಗೆ ಇದು ಈ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದಲ್ಲ. ಶಿಡ್ಲಘಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ಘಟನೆ ನಡೀತಾ ಇದ್ದಂಗೆ ಮೊದಲನೇ ದಿನಾನೇ ಆ ಹೆಣ್ಣು ಮಗಳಿಗೆ ಅಧಿಕಾರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ, ಅವ್ರಿಗೆ ಧೈರ್ಯ ತುಂಬಿದ್ದಾರೆ. ಆದ್ರೆ ಒಂದು ಈ ಸಂದರ್ಭದಲ್ಲಿ ಸರ್ಕಾರ ಏನಾದ್ರೂ ಹೆಣ್ಣು ಮಕ್ಕಳಿಗೆ ಕಿಂಚಿತ್ತು ಏನಾದ್ರೂ ಗೌರವ ಕೊಡಬೇಕು ಅಂತಕ್ಕಂಥದ್ದಾದ್ರೆ ದಯಾ ದಾಕ್ಷಿಣ್ಯ ನೋಡ್ದಿರಾ ಇವತ್ತು ಯಾರೇ ಇರ್ಬೋದು, ಇವತ್ತು ಸಂಪೂರ್ಣವಾಗಿ ಆಡಿಯೋನಲ್ಲಿ ಏನೇನ್ ಮಾತನಾಡಿದ್ದಾರೆ ಎಲ್ಲವೂ ಕೂಡ ಜಗತ್ ಜಾಹೀರ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಎಲ್ಲಾ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಚರ್ಚೆ ಆಗಿದೆ, ನೋಡಿದೀವಿ. ಯಾವ್ಯಾವ ರೀತಿ ತುಚ್ಛವಾಗಿ ನಮ್ಮ ಶಾಸಕರ ಬಗ್ಗೆನೂ ಮಾತನಾಡಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಇವತ್ತು ನಾವು ಮನಸ್ಸು ಮಾಡಿದ್ರೆ ಬೀದಿಗಿಳಿದು ಹೋರಾಟಗಳು, ಪ್ರತಿಭಟನೆಗಳು ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಂದು ಕರೆ ಕೊಟ್ಟರೆ ಇವತ್ತು ಮಾಡ್ತಕ್ಕಂಥದ್ದೇನು ದೊಡ್ಡ ವಿಚಾರ ಅಲ್ಲ. ಆದ್ರೆ ನಾವೆಲ್ಲರೂ ಶಾಂತಿಯುತವಾಗಿ ಹೋಗ್ಬೇಕು, ತಾಳ್ಮೆಯಿಂದ ಇರಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ತೇವೆ. ಈ ಕೂಡಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತೇನು ಈ ವ್ಯಕ್ತಿ ಒಂದು ಹೆಣ್ಣು ಮಗಳ ಬಗ್ಗೆ ಒಂದು ದೌರ್ಜನ್ಯವನ್ನ ಎಸೆದಿದ್ದಾರೆ, ಒಂದು ಧಮಕಿಯನ್ನ ಹಾಕಿರ್ತಕ್ಕಂಥ ಪ್ರಕರಣ ಏನಿದೆ, ಇದಕ್ಕೆ ಈ ಕೂಡಲೇ ಅವರು ಆಕ್ಟ್ ಮಾಡಲಿಲ್ಲ ಅಂತಕ್ಕಂಥದ್ದಾದ್ರೆ ಜನತಾದಳ ಪಕ್ಷದ ಕಡೆಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಬೀದಿಗಳು ಹೋರಾಟವನ್ನ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಹೇಳ್ತೇನೆ. ಬೆಂಗಳೂರು ನಗರದ ಚಿಕ್ಕಪೇಟೆಯಲ್ಲಿ ಆಯೋಜಿಸಿದ್ದ ಸಂಕ್ರಾಂತಿ ಸುಗ್ಗಿ ಹಬ್ಬದ ಕಾರ್ಯಕ್ರಮದ ವೇಳೆ ಅಗ್ನಿ ಅವಘಡ ಸಂಭವಿಸಿ ಭಾರೀ ಅನಾಹುತ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಭಾಗವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಸಂಕ್ರಾಂತಿ ಆಚರಣೆಗೆ ಹಚ್ಚಿದ್ದ ಬೆಂಕಿ ಆಕಸ್ಮಿಕವಾಗಿ ಸ್ವಾಗತ ಕೋರುವ ಫ್ಲೆಕ್ಸ್ ಬ್ಯಾನರ್ಗೆ ಹೊತ್ತಿಕೊಂಡಿದೆ. ಕ್ಷಣಾರ್ಧದಲ್ಲಿ ಬೆಂಕಿ ವ್ಯಾಪಿಸಿದರೂ ಸ್ಥಳೀಯರು ತಕ್ಷಣ ಸ್ಪಂದಿಸಿ ಅಗ್ನಿಶಾಮಕ ದಳ ಆಗಮಿಸುವ ಮೊದಲೇ ಬೆಂಕಿಯನ್ನು ನಂದಿಸಿದ್ದಾರೆ. ಘಟನೆಯಲ್ಲಿ ಯಾರಿಗೂ ಗಾಯಗಳಾಗಿಲ್ಲ. ಕಾರ್ಯಕ್ರಮದ ವೇಳೆ ಮುಂಜಾಗ್ರತಾ ಕ್ರಮಗಳ ಕೊರತೆ ಬಗ್ಗೆ ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ.
ಮತ್ತೊಮ್ಮೆ ಮುಖ್ಯಾಂಶಗಳು. ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣ, ದ್ವೇಷ ಭಾಷಣ, ಮಸೂದೆ ವಿರೋಧ ಪಕ್ಷಗಳು ಹಾಗೂ ಮಾಧ್ಯಮಗಳ ಧ್ವನಿಯನ್ನು ಕಟ್ಟಿಹಾಕಲು ಮಾತ್ರವೇ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡನ ವಿರುದ್ಧ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಜೆಡಿಎಸ್ನಿಂದ ಬೀದಿಗಿಳಿದು ಹೋರಾಟ. ರಾಜ್ಯ ಸರ್ಕಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಎಚ್ಚರಿಕೆ. ಚಿಕ್ಕಪೇಟೆ ಸಂಕ್ರಾಂತಿ ಹಬ್ಬದಲ್ಲಿ ಅಗ್ನಿ ಅವಘಡ. ಸಚಿವ ದಿನೇಶ್ ಗುಂಡೂರಾವ್ ಕಾರ್ಯಕ್ರಮದಲ್ಲಿ ಫ್ಲೆಕ್ಸ್ಗೆ ಹೊತ್ತಿಕೊಂಡ ಬೆಂಕಿ. ಸಂಕ್ರಾಂತಿ ಸಂಭ್ರಮದಲ್ಲಿ ಕ್ಷಣಿಕ ಆತಂಕ, ಯಾವುದೇ ಹಾನಿಯಾಗಿಲ್ಲ. ಕಾರ್ಯಕ್ರಮದ ವೇಳೆ ಮುಂಜಾಗ್ರತಾ ಕ್ರಮಗಳ ಕೊರತೆ ಬಗ್ಗೆ ಸಾರ್ವಜನಿಕರ ಪ್ರಶ್ನೆ. ಸಕಲೇಶಪುರ ಬಳಿ ಹೇಮಾವತಿ ನದಿಯಲ್ಲಿ ಅಕ್ರಮ ಮರಳು ದಂಧೆ, ನದಿಯ ಓಡಲಲ್ಲೇ ಮರಳು ಲೂಟಿ. ಕರಾಳ ವಿಡಿಯೋ ವೈರಲ್, ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.